ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯಲ್ಲಿ ಏನಪ್ಪ ಅಂದರೆ ಇವತ್ತು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಈ ಭಾರತೀಯ ಸೇನೆಯಲ್ಲಿ ನೇಮಕಾತಿ ಆಗೋದಕ್ಕೆ ಏನು ಕ್ವಾಲಿಫಿಕೇಶನ್ ಇರಬೇಕು, ಯಾರು ಅಪ್ಲೈ ಮಾಡ್ಬೋದು, ಈ ಜಾಬಿಗೆ ಹೋದ್ರೆ ನಮ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಏನಪ್ಪ ಅಂದರೆ ಪ್ರಮುಖ ನೇಮಕಾತಿ ಬಗ್ಗೆ ವಿವರ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇದು ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿ ಕಡೆಯಿಂದ ಏನಪ್ಪಾ ಅಂದ್ರೆ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಓಕೆನಾ. ಯಾವ ಹುದ್ದೆಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಅಗ್ನಿವೀರಿಗೆ ನೀವು ಅಪ್ಲಿಕೇಶನ್ ಆಗ್ಬಹುದು. ಓಕೆನಾ. ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ ತುಂಬಾ ಹುದ್ದೆಗಳು ಖಾಲಿದಾವೆ. ಅವ್ರು ಯಾವ್ದಂತ ಇಲ್ಲಿ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ನಿಮಗೇನು ಅಪ್ಲಿಕೇಶನ್ ಆಗಿ ನಿಮ್ದು ಎಲ್ಲ ಪ್ರೋಸೆಸ್ ಮುಗಿಯುತ್ತೆ, ಇನ್ಕ್ರೀಸ್ ಆಗ್ಬೋದು ಅಂತಂದು. ಹಾಗಾಗಿ ನಿಮಗೆ ಎಷ್ಟು ಪೋಸ್ಟ್ ಅಂತ ಕೊಟ್ಟಿಲ್ಲ. ಓಕೆನಾ. ಆಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಒಳಗೆ ನಿಮಗೆ ಉದ್ಯೋಗ ಸ್ಥಳ ಇರುತ್ತೆ. ಓಕೆನಾ. ನಿಮಗೆ ವೇತನ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ಮಂತ್ಲಿ 21,040 ರೂಪಾಯಿ ನಿಮ್ಗೆ ಏನಪ್ಪಾ ವೇತನ ಇಲ್ಲಿ ಸಿಗುತ್ತೆ ಅಂತ ನೀಡಿದ್ದಾರೆ. ಓಕೆನಾ. ಯಾವ ತರ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಅರ್ಜಿ ವಿಧಾನ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಆನ್ಲೈನ್ ನಿಮಗೆ ಅರ್ಜಿ ಆಗ್ಬೋದು ಅಂತ ತಿಳಿಸಿದ್ದಾರೆ. ಓಕೆನಾ. ಇದು ಯಾವ ತರ ಅರ್ಜಿ ಹಾಕೋದಂತ ನನ್ನ ಸ್ಟುಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೇನೆ. ಓಕೆನಾ. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅದಾದ್ಮೇಲೆ ಈ ಜಾಬ್ ಅಪ್ಲೈ ಮಾಡಕ್ಕೆ ನಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂದ್ರೆ ಮೊದಲನೇದಾಗಿ ನೀವು 8th ಪಾಸ್ ಆದ್ರೆ ಅಪ್ಲಿಕೇಶನ್ ಹಾಕ್ಬೋದು, 10th ಪಾಸ್ ಆದ್ರೂ ಅಪ್ಲೈ ಮಾಡಬಹುದು, 12th ಪಾಸ್ ಆದ್ರೂ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಓಕೆನಾ. ಆಮೇಲೆ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ಡಿಗ್ರಿ ಪಾಸ್ ಆದ್ರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ. ನೀವು 10th ಪಾಸ್ ಆದ್ರೆ ಸಾಕು, ಈ ಜಾಬ್ಗೆ ಆರಾಮಾಗಿ ನೀವು ಅಪ್ಲೈ ಮಾಡೋದು. ಓಕೆನಾ. ಹಾಗೆ ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಆದ್ರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡೋದು. ಓಕೆನಾ. ಇದು ಬೆಸ್ಟ್ ಚಾನ್ಸ್ ಇರುತ್ತೆ. ಆಮೇಲೆ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 21,000 ರೂಪಾಯಿ ಬೇಸಿಕ್ ಇರುತ್ತೆ. ಹಾಗೆ ನಿಮ್ಗೆ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ 40,000 ರೂಪಾಯಿ ಕೊಡ್ತಾರೆ. 40,000 ರೂಪಾಯಿ ಕೊಟ್ಟು ಆಮೇಲೆ ರಿಸ್ಕ್ ಅಲವೆನ್ಸ್ ಬೆನಿಫಿಟ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಾದ್ಮೇಲೆ ಸೇವಾ ನಿಧಿ ಪ್ಯಾಕೇಜ್ ಕೂಡ ಇಲ್ಲಿ ಕೊಡ್ತಾರೆ. ಸೇವಾ ನಿಧಿ ಪ್ಯಾಕೇಜ್ ಅಂದ್ರೆ ನಿಮ್ಗೆ ರಿಟೈರ್ಡ್ 4 ವರ್ಷ ಕೆಲಸ ಆದ್ಮೇಲೆ ನಿಮಗೆ ಇಷ್ಟು 15 ಲಕ್ಷ 20 ಲಕ್ಷ ನಿಮಗೆ ಸೇವಾ ನಿಧಿ ಪ್ಯಾಕೇಜ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ಇದು ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಇಸ್ಕೋಬಹುದು. ಇಲ್ಲ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲಪ್ಪ ಅಂದ್ರೆ ನಿಮ್ಗೆ ಸೇವಾ ನಿಧಿ ಪ್ಯಾಕೇಜ್ ಇಸ್ಕೊಂಡು ಬರ್ಬೋದು. ಇಲ್ಲ ನಾ ಕಂಟಿನ್ಯೂ ಕೆಲಸ ಮಾಡಕ್ಕೆ ಇಷ್ಟ ಐತೆ ಅಂದ್ರೆ ನೀವು ಕಂಟಿನ್ಯೂ ಕೆಲಸ ಮಾಡ್ತಾ ಹೋಗ್ಬೋದು. ಓಕೆನಾ. ಇದು ಈ ತರ ಇರುತ್ತೆ. ಓಕೆನಾ. ಅದಾದ್ಮೇಲೆ ಯಾವ ತರ ಆಯ್ಕೆ ಮಾಡ್ತಾರೆ ಅನ್ನೋದಾದ್ರೆ ನಿಮ್ಗೆ ಯಾವುದೇ ತರ ಇಲ್ಲಿ ನೋಡ್ತಾ ಹೋಗೋಣ. ಮೊದಲು ಆನ್ಲೈನ್ ಎಕ್ಸಾಮ್ ಇರ್ತದೆ. ನಿಮ್ದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡಾದ್ಮೇಲೆ ನೀವು ಅದರಲ್ಲಿ ಪಾಸ್ ಆಗಬೇಕು. ಪಾಸ್ ಆದ್ಮೇಲೆ ಏನಪ್ಪಾ ನಿಮಗೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಟೆಸ್ಟ್ ನಡೆಸ್ತಾರೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ನಡೆಸ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಆಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾ ಹೋಗ್ತಾರೆ. ಓಕೆನಾ. ಹಾಗಾಗಿ ಈ ಜಾಬ್ಗೆ ಆರಾಮಾಗಿ ನೀವು ಸೆಲೆಕ್ಷನ್ ಆಗ್ತಿರೋ ಈಸಿಯಾಗಿ ನಿಮಗೆ ಎಕ್ಸಾಮ್ ಇರುತ್ತೆ. ಆಮೇಲೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಯಾರ್ಯಾರು ಪೊಲೀಸ್ಗೆಲ್ಲ ಆಗ್ತಿರ್ತಿಲ್ಲ ಆರಾಮಾಗಿ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಆಮೇಲೆ ಮೆಡಿಕಲ್ ಟೆಸ್ಟ್ ನಡೆಸ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಆಮೇಲೆ ಎಲ್ಲ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ ಮೆರಿಟ್ ಲಿಸ್ಟ್ PDF ನ ಬಿಡ್ತಾರೆ. ಓಕೆ. ಅದಾದ್ಮೇಲೆ ಅರ್ಜಿ ಶುಲ್ಕ ಎಷ್ಟು ಇರುತ್ತಪ್ಪ ಕ್ಯಾಟಗರಿ ನೋಡ್ತಾ ಹೋದ್ರೆ ಆಲ್ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಎಲ್ಲಾ ವರ್ಗದವರು, ಈ ಜನರಲ್, OBC, PWD ಕ್ಯಾಟಗರಿ, ಆಮೇಲೆ ಎಲ್ಲಾ ಕೆಟಗರಿ ಏನಪ್ಪಾ ನಿಮ್ಗೆ ಟೋಟಲ್ ಏನಪ್ಪಾ ಅಂದ್ರೆ 250 ರೂಪಾಯಿ ನೀವು ಪೇ ಮಾಡ್ಲೇಬೇಕಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಪೇಮೆಂಟ್ ಬಂದ್ಬಿಟ್ಟು ಏನಪ್ಪಾ ಆನ್ಲೈನ್ ಒಳಗೆ ಪೇಮೆಂಟ್ ಮಾಡಬೇಕು. ಯಾವ್ದೇ ತರ ನಿಮಗೆ ಬ್ಯಾಂಕಿಗೆ ಕಟ್ಟೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಆನ್ಲೈನ್ ಫೋನ್ ಪೇ ಮುಖಾಂತರ ನೀವು ಆನ್ಲೈನ್ ಪೇ ಮಾಡಬೇಕು. ಓಕೆನಾ. ಆಮೇಲೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಏನಪ್ಪಾ ಈ ಜಾಬ್ಗೆ ನಾವು ಅಪ್ಲೈ ಮಾಡಕ್ಕೆ ನಮಗೆ ಎಷ್ಟು ವಯಸ್ಸಿರಬೇಕು, ಗರಿಷ್ಠ ಎಷ್ಟು ವಯಸ್ಸಿರ್ಬೇಕಂತ ನೋಡೋದಾದ್ರೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ನಿಮಗೆ 17 ವರ್ಷ ಆಗಿರ್ಬೇಕು. 17 ವರ್ಷ ಆದ್ರೆ ನೀವು ಜಾಬ್ಗೆ ಅಪ್ಲೈ ಮಾಡೋದು. ಆಮೇಲೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 22 ವರ್ಷ ಆಗಿರ್ಬೇಕು. 22 ವರ್ಷಕ್ಕೆ ನಿಮಗೆ ಏಜ್ ಮೀರಿರಬಾರ್ದು. ಓನ್ಲಿ 17 ವರ್ಷದಿಂದ 22 ವರ್ಷ ಒಳಗಿರೋರು ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ 1/1/2026 ಒಳಗೆ ಏನಪ್ಪಾ ಅಂದ್ರೆ ನಿಮ್ ಜನವರಿ 2026 ಒಳಗೆ ಏನಪ್ಪಾ ನಮಗೆ 22 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಹಾಗೆ 17 ವರ್ಷಗಳು ತುಂಬಿರ್ಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಪ್ರಮುಖ ದಿನಾಂಕಗಳು ಯಾವಾಗ ಅಪ್ಲೈ ಮಾಡಿ ಸ್ಟಾರ್ಟ್ ಆಗುತ್ತಪ್ಪ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 13ನೇ ತಾರೀಕು ಫೆಬ್ರವರಿ ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ. ಇದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಏಪ್ರಿಲ್ 1ನೇ ತಾರೀಕು ಏನಪ್ಪಾ ನಿಮಗೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಹಾಗಾಗಿ ಏನಪ್ಪಾ ಇವರು ಸುಮಾರು 1.5 ತಿಂಗಳು ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ 4ನೇ ತಿಂಗಳು 1ನೇ ತಾರೀಕು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಅಲ್ಲಿವರೆಗೆ ಟೈಮ್ ಇರುತ್ತೆ. ಆರಾಮಾಗಿ ನಿಧಾನವಾಗಿ ಹಾಕಿ. ನಿಮ್ಗೆ ಏನು ಆಗಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾವ ತರ ಅಂತ ನಿಮಗೆ ನಾನು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಓಕೆ. ನಿಮ್ಗೆ ಯಾವ ರೀತಿ ನಿಮಗೆ ಅಮೌಂಟ್ ನ ಕೇಳೋದು. ಆಮೇಲೆ ಯಾವ ತರ ಅಪ್ಲೈ ಮಾಡಕ್ಕೆ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಒಂದು ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಹೋಗ್ತೀರಾ. ಅಲ್ಲಿ ಹೋದ್ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ಅಗ್ನಿ ರಿಕ್ರೂಟ್ಮೆಂಟ್ ಅಂತ ಒಂದು ಟೈಟಲ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಾದ್ಮೇಲೆ ನಿಮ್ದು ಮೊದಲು ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ರೆ ಇನ್ನೊಂದ್ಸಲ ಲಾಗಿನ್ ಆಲಿದ್ರು ಏನ್ ಮಾಡಕಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಲಾಗಿನ್ ಆಗ್ಬೇಕು. ಆಮೇಲೆ ಲಾಗಿನ್ ಆದ್ಮೇಲೆ
ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆಮೇಲೆ ನಿಮ್ಗೆ ಕೇಳೋ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು ಎಲ್ಲ ಅಡ್ರೆಸ್ ಎಲ್ಲ ಫಿಲ್ ಮಾಡಾದ್ಮೇಲೆ ನೀವು ಆಮೇಲೆ ಪೇಮೆಂಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಅದನ್ನ ರೆಫರೆನ್ಸ್ಗೆ ನೀವು ನಿಮಗೆ ಮೊಬೈಲ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರ್ಕೊಂಡು ಹೋದಾಗೆ ಅಲ್ಲಿ ನಿಮಗೆ ಇದೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ. ಓಕೆನಾ, ಹಾಗೆ ಪೇಮೆಂಟ್ ಮಾಡೋದು ಕೂಡ ನಿಮಗೆ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಓಕೆನಾ, ನೆಕ್ಸ್ಟ್ ಈ ವೆಬ್ಸೈಟ್ನ ಅಫಿಷಿಯಲ್ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಯಾವ್ಯಾವ ಡಾಕ್ಯುಮೆಂಟ್ ಬೇಕಪ್ಪ ಈ ಅಪ್ಲಿಕೇಶನ್ ಹಾಕಿ ಯಾವ ಡಾಕ್ಯುಮೆಂಟ್ ಬೇಕಪ್ಪ ನೋಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಬೇಕು, ಎಜುಕೇಶನ್ ಸರ್ಟಿಫಿಕೇಟ್ ಅಂದ್ರೆ SSLC PUC ಡಿಗ್ರಿ ಯಾವ ಇದ್ರ ಮೇಲೆ ಹಾಕ್ತೀರಾ ಅವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ. ಆಮೇಲೆ ಕ್ಯಾಶ್ ಇನ್ಕಮ್ ಬೇಕು, ಆಮೇಲೆ ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ, ಆಮೇಲೆ ಕ್ಯಾಶ್ ಇನ್ಕಮ್ ಅದೊಂದು ಬೇಕಾಗಿತ್ತು. ಆಮೇಲೆ ನಿಮ್ದು ರೆಸಿಡೆನ್ಸ್ ಪ್ರೂಫ್, ನೀವು ಪಕ್ಕ ಯಾವ ಊರಲ್ಲಿ ಇದ್ದೀರಾ ರೆಸಿಡೆನ್ಸಿ ಪ್ರೂಫ್ ಬೇಕು. ಅದಿಲ್ಲಪ್ಪ ಅಂದ್ರೆ ನೀವು ಗ್ರಾಮ ಪಂಚಾಯತ್ ಒಳಗೆ ಹೋಗಿ ಆರಾಮಾಗಿ ಅಪ್ಲೈ ಮಾಡೋದು, ಇಲ್ಲ ನಿಮ್ಮ ಮೊಬೈಲ್ ಮುಖಾಂತರ ನೀವು ಅಪ್ಲೈ ಮಾಡೋದು. ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋ ಇರ್ತವೆ ಯಾವ ತರ ಅಪ್ಲೈ ಮಾಡೋದು, ಅದ್ರ ಕೂಡ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಉದ್ಯೋಗ ಲಾಭಗಳನ್ನು, ಈ ಜಾಬ್ ತಗೊಂಡು ಏನಪ್ಪಾ ಉದ್ಯೋಗ ಲಾಭಗಳು ಇರುತ್ತಪ್ಪ ಅಂದ್ರೆ ನಿಮಗೆ ಈ ರೆಸ್ಪೆಕ್ಟ್ ಜಾಬ್ ಇರುತ್ತೆ ಅಂದ್ರೆ ರೆಸ್ಪೆಕ್ಟ್ ಫುಲ್ ಸಿಗುತ್ತೆ. ಓಕೆನಾ, ಒಂದು ಅಗ್ರಿ ಒಳಗೆ ಜಾಬ್ಗೆ ಹೋದ್ರೆ ಆರ್ಮಿಗೆ ಹೋದ್ರೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ಆಮೇಲೆ ಗೌರ್ಮೆಂಟ್ ಡಿಫೆನ್ಸ್ ಸರ್ವಿಸ್ ಸಿಗುತ್ತೆ, ಆಮೇಲೆ ಫ್ರೀ ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ, ಹೌಸ್ ಅಲವೆನ್ಸ್ ಅಂದ್ರೆ ಮನೆ ಬಾಡಿಗೆ, ನಿಮಗೆ ಏನಾದ್ರು ಮನೆ ಖರ್ಚು ಕೂಡ ಸಿಗುತ್ತೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಫ್ಯೂಚರ್ ಜಾಬ್ ಆಪರ್ಚುನಿಟಿ ಅಂದ್ರೆ ಈ ಜಾಬ್ಗೆ ಹೋಗಿ ಬಂದ್ರೆ ನಿಮ್ಗೆ ಇಷ್ಟು % ಒಂದು ಆಪರ್ಚುನಿಟಿ ಸಿಗುತ್ತೆ, ಇದು ಒಂದು ಇರುತ್ತೆ. ಓಕೆನಾ, ಆಮೇಲೆ ನ್ಯಾಷನಲ್ ಸರ್ವಿಸ್ ಅಂತ ಅದೊಂದು ನಿಮಗೆ ಹೆಮ್ಮೆ ಇರುತ್ತೆ. ಓಕೆನಾ, ಇದೆಲ್ಲ ಬೆನಿಫಿಟ್ ತುಂಬಾ ಇರುತ್ತೆ. ಓಕೆನಾ, ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಿಷ್ಟು ನಿಮಗೆ ಈ ಜಾಬಿಗೆ ಬಂದ್ರೆ ನಿಮಗೆ ನೆಕ್ಸ್ಟ್ ಯಾವುದೇ ಗೌರ್ಮೆಂಟ್ ಜಾಬ್ ಬರೋದನಿಗೆ ಇಷ್ಟು ಒಂದು 20% ಅಷ್ಟು ನಿಮಗೆ ರಿಲ್ಯಾಕ್ಸ್ ಕೊಡ್ತಾ ಹೋಗ್ತಾರೆ. ಓಕೆನಾ, ಹಾಗೆ ಇದು ಬೆನಿಫಿಟ್ ಇರುತ್ತೆ. ನೋಡಿ ಪ್ರಮುಖ ಲಿಂಕ್ಗಳು ಅಂದ್ರೆ ನನ್ನ ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್ ಎಲ್ಲ ಜಾಯ್ನ್ ಆಗೋಕೆ ನಾನು ಡೈಲಿಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆನಾ, ಇಷ್ಟು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೆ ಅಂತ ನಾನು ಹೇಳಿದೆ. ನೀವು ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ನಿಮಗೆ ಅಪ್ಲೈ ಮಾಡಕ್ ಬಂದಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ, ನಾ ಯಾವ ತರ ಅಪ್ಲೈ ಮಾಡೋದು ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಫೈನಲ್ ನೋಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ಯುವಕರಿಗೆ ಏನಪ್ಪಾ ಅಂದ್ರೆ ಉತ್ತಮ ಅವಕಾಶ. ನಿಮಗೆ ಏನಪ್ಪಾ ಮೆನ್ನರಿಗೆ ಏನಪ್ಪ ತುಂಬಾ ಹುಡುಗರಿಗೆ ಏನಪ್ಪ ಒಳ್ಳೆ ಅವಕಾಶ ಇರುತ್ತೆ. ಆರಾಮಾಗಿ ಅಪ್ಲೈ ಮಾಡಿ, ಒಳ್ಳೆ ಜಾಬ್ ಇರುತ್ತೆ. ಆಮೇಲೆ ಒಳ್ಳೆ ನೀವು 4 ವರ್ಷ ಸರ್ವಿಸ್ ಆಮೇಲೆ ಒಳ್ಳೆ ಒಂದು 15 ಲಕ್ಷ ಪ್ಯಾಕೇಜ್ ಕೂಡ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ನೀವು ಯಾವುದೇ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ರೆ ನಿಮಗೆ ಇಷ್ಟು % ಒಂದು ರಿಲ್ಯಾಕ್ಸೇಷನ್ ಕೊಟ್ಟೆ ಕೊಡ್ತಾರೆ. ಓಕೆನಾ, ಡಿಸಿಪ್ಲಿನ್ ಸಿಗುತ್ತೆ, ಸ್ಯಾಲರಿ ಸಿಗುತ್ತೆ, ರೆಸ್ಪೆಕ್ಟ್ ಫುಲ್ ಸಿಗುತ್ತೆ. ಓಕೆನಾ, ಊರಲ್ಲಿ ತುಂಬಾ ಮೇಲೆ ಕೂಡ ಸಿಗುತ್ತೆ. ಓಕೆನಾ, ಇದಿಷ್ಟು ಅಗ್ನಿವರ ಏನಪ್ಪ ಅಗ್ನಿವರ ಸೇನೆಗೆ ನೀವೇನು ನಿಮ್ಮ ಕನಸು ಕಾಣುವ ನನಸಾಗಿದೆ. ಓಕೆನಾ, ಹಾಗಾಗಿ ಆರಾಮಾಗಿ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಯಾವ ತರ ಅಪ್ಲೈ ಮಾಡೋದು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ, ಎಲ್ಲ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನಿಮಗೇನು ಅಪ್ಲೈ ಮಾಡಕ್ಕೆ ಬರಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ತರ ಅಪ್ಲೈ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಓಕೆನಾ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.